ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ನವೋದಯ ವಿದ್ಯಾಲಯದ ಸಮಿತಿ ವತಿಯಿಂದ 2026ನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು ನವೋದಯ ವಿದ್ಯಾಲಯ ಒಂದು ವಸತಿ ಶಾಲೆಗಳ ಅಡ್ಮಿಷನ್ ಫ್ರೀಯಾಗಿ ಬಯಸಬೇಕನ್ನೋರಂಥವ್ರು ಇವಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಅಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಸ್ಪೆಷಲಿ 6ನೇ ತರಗತಿಗೆ 2026-27 ಸಾಲಿಗೆ ಅಡ್ಮಿಷನ್ ಪಡ್ಕೊಳ್ಳೋರು ಇವಾಗಲೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದಕ್ಕೆ ಅರ್ಜಿಗಳನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಓಪನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಲಾಸ್ಟ್ ಡೇಟು ನಿಮಗೆ 29 ಜುಲೈ, ಮುಂದಿನ ತಿಂಗಳು 29ನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ನವೋದಯ ವಿದ್ಯಾಲಯದ ಸಮಿತಿಯ ಒಂದು ಶಾಲೆಗಳಲ್ಲಿ ಉಚಿತವಾಗಿ ಅಡ್ಮಿಷನ್ ಪಡ್ಕೋಬೇಕಂತ ಬಯಸಿದರೆ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್ ಕೂಡ ಓಪನ್ ಇದೆ. ಜೊತೆಗೆ ಈ ಎಷ್ಟು ಸೀಟುಗಳಿದ್ದಾವೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಸೀಟುಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ ಅಭ್ಯರ್ಥಿಗಳೇ, ನಾನು ಇವಾಗ ಪ್ರಾಸ್ಪೆಕ್ಟ್ಸ್ ಏನಿದೆ ಒಂದು ಕೊಟ್ಟಿದ್ದಾರಲ್ಲ, ಬುಕ್ಲೆಟ್ಸ್ ಅಂತ ಕರಿತೀವಿ, ಮಾಹಿತಿ ಬುಕ್ಲೆಟ್ಸ್, ಅದರಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಕರ್ನಾಟಕದ್ದು ಎಲ್ಲಿದೆ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಿ 15ನೇ ಸಂಖ್ಯೆಯಲ್ಲಿರುವಂಥದ್ದು ಕರ್ನಾಟಕದ್ದು. ಇಲ್ಲಿ ನೋಡ್ತಾ ಇದೆ 15ನೇ ಸಂಖ್ಯೆಯಲ್ಲಿ ಒಟ್ಟು ಶಾಲೆಗಳಿರುವಂಥದ್ದು 33 ಶಾಲೆಗಳಿರುವಂಥದ್ದು. ಈ ಒಂದು 33 ಶಾಲೆಗಳಿಗೆ ಏನಪ್ಪ ಅಂತಂದರೆ ರಿಸರ್ವೇಷನ್ ಇರುತ್ತೆ. ನೀವು ಕನ್ನಡ ಮೀಡಿಯಮು ಗ್ರಾಮೀಣ ಅಭ್ಯರ್ಥಿ ಕೂಡ ಆಗಿದ್ದರೂ ಕೂಡ ಇಲ್ಲಿ ನಿಮಗೆ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಡ್ವಾಂಟೇಜ್ ಇರುತ್ತೆ. ಜೊತೆಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಚೆನ್ನಾಗಿ ನೀವು ಅಂಕಗಳನ್ನು ತೊಗೊಂಡ್ರೆ ನಿಮಗೆ ಉಚಿತವಾಗಿ ಒಂದು ಶಿಕ್ಷಣ ಪಡ್ಕೊಳ್ಳೋಕ್ಕೆ ಈ ಒಂದು ಸವಲತ್ತನ್ನು ಪಡ್ಕೊಳ್ಬೋದು. JNU ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲ ಅಂಥವ್ರುಗಳಿಗೂ ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ ಈ ಒಂದು ಮುಂದೆ ಬರುವಂಥ ಎಕ್ಸಾಮ್ಸ್ ತಯಾರಿನ ಮಾಡ್ಕೋಬೇಕು. ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಅಂಕಗಳನ್ನು ತೊಗೊಂಡ್ರೆ ನಿಮಗೆ ಮೊದಲನೇ ಸುತ್ತಿನಲ್ಲಿ ಸೀಟ್ಗಳು ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ.